ಅದರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ದಯವಿಟ್ಟು ಯಾರು ಆತಂಕಕ್ಕೊಳಗಾಗಬೇಡಿ, ಗಟ್ಟಿ ಗೈಯಾಗಿ ನಿಂತುಕೊಳ್ಳಿ. ತಾವೇನಾದ್ರೂ ಇಲ್ಲಿ ಜೈಕಾರ ಹಾಕಿದ್ರ ಈ ವಿಧಾನಸೌಧನ ಕರಗಳ ಅಂತ ನಡೆಯಬೇಕ. ಎಲ್ಲರೂ ದಯವಿಟ್ಟು ಮತ್ತೊಮ್ಮೆ ಊಟ ಮಾಡಿ ಅಂತ ಕುಂತಾದ್ರು ವಿಧಾನಸೌಧನ್ನ ನಡಗಿಸುವಂತ ಕೆಲಸ ಮಾಡ್ರಿ. ಯಾಕಂತಂದ್ರೆ ನಾವು ಇಂಥ ಸಣ್ಣ ಪುಟ್ಟ ಬಾಯಿಗಳಿಗೆ ವಿಧಾನಸೌಧ ಕುಂತಂತ ನಾಚಿಕೆಗೆ MLA-ಗಳು ಮಿನಿಸ್ಟರ್ಗಳು ಅನ್ಸೋದಿಲ್ಲ. ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಗಟ್ಟಿ ಧ್ವನಿಯಾಗಿ ಹೋರಾಟಕ್ಕೆ ಮುಂದಾಗಬೇಕು. ತಾವೆಲ್ಲರೂ ಈಗಾಗಲೇ ಗಮನಿಸಿದ್ರೆ 3-4 ದಿನಗಳಿಂದ ಸತತ ಹಗಲು ರಾತ್ರಿ ಎನ್ನದೆ ಹೋರಾಟಕ್ಕೆ ಬಂದು ಕುಳಿತರ ಆ ನಾಚಿಕೆಗೆ ಶಿವಾನಂದ ಪಾಟೀಲ ಸಕ್ಕರೆ ಸಚಿವಂತ ಮಾರಯ್ಯ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರ ಬಾಯಿಲಿ ಗುರ್ಲಾಪುರ ಕ್ರಾಸ್ಗೆ ಬೆಳಗಾವಕ ಅಥವಾ ಈ ನಾಚಿಕೆಡಿ ಒಂದಿಷ್ಟು ಮಂದಿ ಸಚಿವರಾದ ಬೆಳಗಾವಿ ಜಿಲ್ಲೆದೊಳಗ ಎಲ್ಲಾ ಫ್ಯಾಕ್ಟರಿಗಳು ನಿಮ್ಮೂರ ನಿನಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ದಯವಿಟ್ಟು ಬನ್ನಿ ನಮ್ಮ ರೈತರುಗಳನ್ನು ಕೇಳ್ರಿ. ಇಲ್ಲ ಅಂದ್ರ ಮುಂದಿನ ದಿನಮಾನದೊಳಗ ಈ ಹೋರಾಟ ಎಲ್ಲಿಗೆ ಹೋಗ್ತಕ್ಕಂದ್ರ ವಿಧಾನಸೌಧ ಬಾಗಿಲನ್ನು ಮುಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಇಷ್ಟೇ ನಮ್ಮ ರಾಜಕೀಯ ವಿರಾಮ ಹೇಳ್ತೇನೆ. ಯಾಕಂದ್ರೆ ನಮ್ಮ ಮುಂದಿನ ಮುಖಂಡರು ಬಂದರು, ಅವರು ಸ್ವಲ್ಪ ಮಾತಾಡ್ತಾರೆ.